ರಾಜಕಾರಣಿಯಾದರೂ ಸಮಾಜ ಸೇವೆಯತ್ತ ಒಲವು. ಅನೇಕ ರಾಜಕಾರಣಿಗಳು ರಾಜಕೀಯ ಲಾಭ ಪಡೆಯುವ ಸಲುವಾಗಿ ಸಮಾಜ ಸೇವೆಯ ವೇಷ ಹಾಕುವುದು ಸಾಮಾನ್ಯ. ಆದರೆ ಸಮಾಜ ಸೇವೆ ಮಾಡುತ್ತಲೇ ರಾಜಕಾರಣಕ್ಕೆ ಹೆಜ್ಜೆ ಇರಿಸಿದ ಯುವ ನಾಯಕ ಜಾನ್ಸನ್ ಪಿಂಟೋ ಇಂದಿಗೂ ಜಾತಿ, ಧರ್ಮ, ಪಕ್ಷ ಭೇದ ನೋಡದೆ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ಮಡಿಕೇರಿಯ ಕೆ ನಿಡುಗಣೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಇವರು ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೆ ನಿಡುಗಣೆ ಗ್ರಾಮ ಪಂಚಾಯಿತಿಯ ತಮ್ಮ ವ್ಯಾಪ್ತಿ ಮಾತ್ರವಲ್ಲದೆ ಇತರ ಕಡೆಗಳಲ್ಲೂ ಬಡವರಿಗೆ, ಅಸಹಾಯಕರಿಗೆ ಸಹಾಯ ಹಸ್ತ ನೀಡುತ್ತಿರುವ ಜಾನ್ಸನ್ ಪಿಂಟೋ ಗಣೇಶೋತ್ಸವ ಸೇರಿದಂತೆ ಇತರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಸಾಮರಸ್ಯ ಸಾರುತ್ತಿದ್ದಾರೆ. ಕ್ರೀಡೆ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಿಗೂ ನೆರವು ನೀಡುವ ಮೂಲಕ ಯುವಕರನ್ನು ಪ್ರೋತ್ಸಾಹಿಸುತ್ತಿರುವ ಜಾನ್ಸನ್ ಪಿಂಟೋ ರಾಜಕೀಯದಲ್ಲಿ ಉತ್ತಮ ಅವಕಾಶಕ್ಕಾಗಿ ಎದುರು ನೋಡುತ್ತಿದ್ದಾರೆ. ತಮ್ಮ ಉತ್ತಮ ಕೆಲಸದ ಮೂಲಕ ಈಗಾಗಲೇ ಹೆಸರು ಗಳಿಸಿರುವ ಜಾನ್ಸನ್ ಭವಿಷ್ಯದ ನಾಯಕನಾಗುವ ಪ್ರಯತ್ನದಲ್ಲಿದ್ದು, ಅವರ ಪ್ರಯತ್ನಕ್ಕೆ ಫಲ ಸಿಗಲಿ ಎನ್ನುವುದು ನಮ್ಮ ಹಾರೈಕೆ. ನಾಡಿನ ಜನತೆಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಈ ಒಂದು ಹಬ್ಬ ಮೈಸೂರಿನಲ್ಲಿ ಒಂದು ದೊಡ್ಡದಾಗಿ ನಡೀತದೆ. ಅದೇ ರೀತಿ ಮಡಿಕೇರಿಯಲ್ಲೂ ಕೂಡ ಈ ಬಾರಿ 11 ದಿನಗಳ ಕಾಲ ಒಂದು ದಸರಾ ನಡೀತದೆ. ಈ ದಸರಾ ಒಂದು ಸಾಮರಸ್ಯವನ್ನು ಮೂಡಲಿಕ್ಕೆ ಒಂದು ಜಿಲ್ಲೆಯಲ್ಲಿ ಇರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಗ್ರಾಮ ಮಟ್ಟದಲ್ಲಿರ್ಬೋದು, ಒಂದು ಸಾಮರಸ್ಯ ಮೂಡಲಿಕ್ಕೆ ಒಂದು ದೊಡ್ಡ ಸಹಕಾರ ಆಗ್ತದೆ. ಎಲ್ಲರೂ ಕೂಡಿ ಈ ಒಂದು ಮಡಿಕೇರಿ ದಸರಾದಲ್ಲಿ 10 ದಶಮಂಟಪಗಳಿದೆ, ಅಲ್ಲದೆ 4 ಕರಗ ದೇವತೆಗಳಿದೆ. ಈ 10ರಿಂದ 11 ದಿವಸ ಮಡಿಕೇರಿ ನಗರದ ಎಲ್ಲ ಬೀದಿಗಳಲ್ಲಿರ್ಬೋದು, ಗ್ರಾಮದ ಮಟ್ಟದಲ್ಲಿರ್ಬೋದು ಕರಗ ದೇವತೆಗಳು ಸಂಚರಿಸುವ ಮೂಲಕ ವಿಜಯದಶಮಿಗೆ ಒಂದು ಸಹಕಾರ ಆಗ್ತಾ ಇದೆ. ಅದೇ ರೀತಿ ಕೊನೆಯ ದಿನ ಒಂದು 10 ಮಂಟಪಗಳು ಈ ಒಂದು ವಿಜಯದಶಮಿಯ ಒಂದು ಕಥಾ ಸಾರಾಂಶವನ್ನು ಸಾರುತ್ತಾ ಒಂದು ಕೊಡಗಿನ ಒಂದು ದಸರಾಕ್ಕೆ ಮೆರುಗು ನೀಡುತ್ತದೆ ಅಂತ ಹೇಳಕ್ಕೆ ತಪ್ಪಾಗೋದಿಲ್ಲ. ಈ ಒಂದು ದಸರಾದಲ್ಲಿ ಹಲವಾರು ದಸರಾ, ಈ ಹಿಂದೂ ಕೂಡ ಒಂದು ಕಾಪಿ ದಸರಾ ಇರ್ಬೋದು, ಯುವ ದಸರಾ ಇರ್ಬೋದು, ಮಕ್ಕಳ ದಸರಾ ಇರ್ಬೋದು,
ಮಹಿಳಾ ದಸರಾ ಇರಬಹುದು, ಯುವ ದಸರಾ ಇರಬಹುದು, ಬಹಳಷ್ಟು ಕಾರ್ಯಕ್ರಮಗಳು ಮನೋರಂಜನೆಗಳಿಂದ ಕೂಡಿರುತ್ತದೆ. ಗ್ರಾಮದಿಂದ ಹಿಡಿದು ಕೊಡಗಿನ ಮೂಲೆ ಮೂಲೆಗಳಿಂದ ಮಡಿಕೇರಿಯ ಗಾಂಧಿ ಮೈದಾನ ನಡೆಯುವ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಸೇರ್ಪಡೆ ಆಗ್ತಾರೆ. ಅಲ್ಲದೆ ವಿದೇಶದಿಂದ ಕೂಡ ಈ ಒಂದು ಕೊನೆಯ ದಿನದ ದಸರಾಕ್ಕೆ ಬಹಳಷ್ಟು ಜನ ಆಗಮಿಸುತ್ತಾರೆ. ಕಳೆದ 3 ವರ್ಷಗಳ ಹಿಂದೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಡಾಕ್ಟರ್ ಮಂತರ್ಗೌಡರವರು ಆಯ್ಕೆಯಾದ ನಂತರ ದಸರಾಕ್ಕೆ ಒಂದು ವಿಶೇಷ ಮೆರುಗನ್ನು ನೀಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಕಳೆದ ಬಾರಿ ಮೊದಲ ಬಾರಿಗೆ ಕಾಪಿ ದಸರಾವನ್ನು ತಂದರು. ಈ ಒಂದು ಕಾಪಿ ಯಾರೆಲ್ಲ ಅದನ್ನು ಪ್ರೊಡಕ್ಷನ್ ಮಾಡ್ತಾರೆ, ಮಾರಾಟ ಮಾಡ್ತಾರೆ ಅಂಥವರಿಗೆಲ್ಲ ಒಂದು ಅವಕಾಶ ನೀಡಬೇಕು ಅಂತ ಹೇಳುವಂಥ ಉದ್ದೇಶಕ್ಕೆ ಒಂದು ದೊಡ್ಡದಾದ ಒಂದು ಗಾಂಧಿ ಮೈದಾನದಲ್ಲಿ ಕಳೆದ ಬಾರಿ 2 ದಿನಗಳ ಕಾರ್ಯಕ್ರಮ ಇತ್ತು. ಈ ಬಾರಿ ಒಂದು ದಿನದ ಕಾರ್ಯಕ್ರಮದಲ್ಲಿ 40ಕ್ಕಿಂತ ಹೆಚ್ಚು ಅಂಗಡಿಗಳು ತೆರೆಯುವ ಮೂಲಕ ಕಾಪಿಯ ಒಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವಂಥ ಒಂದು ನಡೀತು. ಅಲ್ಲದೆ ಈ ವರ್ಷ ನಮ್ಮ ಶಾಸಕರಾದ ಮಂತರ್ಗೌಡ ಅವರು ಮೈಸೂರು ಮಾದರಿಯ ಒಂದು ಸುದರ್ಶನ ಸರ್ಕಲ್ನಿಂದ ಇಂದಿರಾ ಗಾಂಧಿ ಸರ್ಕಲ್ನವರೆಗೆ ಸುಮಾರು ಅಂದಾಜು 7 ಲಕ್ಷಕ್ಕಿಂತ ಅಧಿಕ ವೆಚ್ಚದಲ್ಲಿ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಮಡಿಕೇರಿಯ ಒಂದು ದೆಸೆಯನ್ನು, ಈ ಒಂದು ದಸರಾದ ದೆಸೆಯನ್ನು ಬದಲಾವಣೆ ಆಗ್ತದೆ ಅಂತ ಹೇಳಕ್ಕೆ ಸಾಕ್ಷಿ ಆಗ್ತೀವಿ. ಯಾಕೆಂತಂದ್ರೆ ಮೊದಲು ಮಡಿಕೇರಿ ನಗರದ ಒಳಗೆ ಮಾತ್ರ ಒಂದು ದಸರಾದ ಹಬ್ಬ ಕಳೆಗಟ್ತಾ ಇತ್ತು. ಈ ಬಾರಿ ಮಂಗಳೂರಿನಿಂದ ಮೈಸೂರಿಗೆ ಹೋಗುವಂಥ ರಾಜ್ಯ ಹೆದ್ದಾರಿಯಲ್ಲಿ ಕೂಡ ಒಂದು ಉತ್ತಮವಾದ ಲೈಟಿಂಗ್ ವ್ಯವಸ್ಥೆ ಮಾಡಿದ್ರಿಂದ ಮಡಿಕೇರಿಯಲ್ಲೂ ಕೂಡ ಒಂದು ದಸರಾದ ನೆನಪು ಲಾಸ್ಟ್ ಕೊನೆಯ ದಿನಕ್ಕೆ ಮಾತ್ರ ಇಲ್ಲ, ಒಂದು 10 ದಿನಗಳು ನಡೀತದೆ ಅಂತ ಹೇಳುವಂಥ ಒಂದು ಹಬ್ಬದ ಆಚರಣೆ ವಿಶೇಷವಾಗಿ ನಡೀತಾ ಇದೆ. ಇದಕ್ಕೆ ಸಹಕರಿಸಿದ ಶಾಸಕರಾದ ಡಾಕ್ಟರ್ ಮಂತರ್ಗೌಡರಿಗೆ ಕೂಡ ಮಡಿಕೇರಿ ನಗರದ ಜನತೆಯ ಪರವಾಗಿ, ಕೊಡಗು ಜಿಲ್ಲೆಯ ಜನತೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ಎಲ್ಲರ ಈ ಒಂದು ದಸರಾ ಹಬ್ಬ ಎಲ್ಲ ಒಂದು ಸಾಮರಸ್ಯ ನೀಡಲಿ. ಅದೇ ರೀತಿ ಉದ್ಯಮ ಕೂಡ, ವ್ಯಾಪಾರ ವಹಿವಾಟು ಕೂಡ ಒಂದು ಮಡಿಕೇರಿಯಲ್ಲಿ ಜಾಸ್ತಿ ಆಗಲಿ. ಎಲ್ಲರೂ ಕೂಡ ಸಾಮರಸ್ಯದೊಂದಿಗೆ ಒಂದು ಹಬ್ಬವನ್ನು ಆಚರಿಸೋಣ ಅಂತ ಹೇಳುತ್ತಾ ನಾನು ಮುಗಿಸ್ತೇನೆ. ಧನ್ಯವಾದ.